ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಶೀಘ್ರ ಅಂತಿಮ, ಉಭಯ ದೇಶಗಳ ಹಿತಾಸಕ್ತಿಯಂತೆ ಒಪ್ಪಂದ, ಅಮೆರಿಕ ವಿದೇಶಾಂಗ ಸಚಿವ. ಹಾರ್ಮುಜ್ ಮಾರ್ಗ ಪುನರಾರಂಭ ಸನ್ನಿಹಿತ, ಇರಾನ್ ಒಪ್ಪಂದಕ್ಕೆ ಅಮೆರಿಕ ಅಂತಿಮ ಸಿದ್ಧತೆ. ಸೂರ್ಯ ಕಿರಣ ಏರೋಬ್ಯಾಟಿಕ್ಗೆ 30ರ ಸಂಭ್ರಮ, ಜಗತ್ತಿನ 800ಕ್ಕೂ ಹೆಚ್ಚು ಕಡೆ ವೈಮಾನಿಕ ಪ್ರದರ್ಶನ ನೀಡಿದ ಹೆಗ್ಗಳಿಕೆ. ರಕ್ಷಣಾ ಸಾಮರ್ಥ್ಯ ಅಭಿವೃದ್ಧಿಪಡಿಸಲು ಆತ್ಮನಿರ್ಭರತೆ ಕಾರ್ಯತಂತ್ರ ಅವಶ್ಯ, ಏರ್ ಚೀಫ್ ಮಾರ್ಷಲ್. ಎಎಫ್ಟಿಪಿಎಸ್ನಿಂದ 6 ಇಂಜಿನಿಯರ್ಗಳಿಗೆ ಪದವಿ. ಬಿಸಿಲಾಘಾತಕ್ಕೆ ಒಂದೇ ದಿನ 67 ಬಲಿ, ತೆಲಂಗಾಣದಲ್ಲಿ 51, ಆಂಧ್ರಪ್ರದೇಶದಲ್ಲಿ 16 ಮಂದಿ ಸಾವು, ಹೆಚ್ಚಿದ ಆತಂಕ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮುಂಗಾರಿಗೆ ಬಿತ್ತನೆ ಬೀಜ ಬೆಲೆ ಇಳಿಕೆ, ಕೆಜಿಗೆ 10ರಿಂದ 21 ರೂಪಾಯಿ ಇಳಿಕೆ, ಬೆಲೆ ಏರಿಕೆಯಿಂದ ತತ್ತರಿಸಿದ ಅನ್ನದಾತ ಕೊಂಚ ನಿರಾಳ. ಕಪ್ಪೆ ಚಿಪ್ಪಿನಡಿ ಕರಗಿದ ಜೀವ, ಒಂದೇ ಕುಟುಂಬದ 10 ಜನ ನದಿಯಲ್ಲಿ ಮುಳುಗಿ ದಾರುಣ ಸಾವು, 3 ಸ್ಥಿತಿ ಗಂಭೀರ, ಓರ್ವ ನಾಪತ್ತೆ, ತೀವ್ರಗೊಂಡ ಶೋಧ. ಬೇಕರಿ ಪದಾರ್ಥ ಚಿಪ್ಸ್ ತಿನ್ನಲು ಯೋಗ್ಯವಲ್ಲ, ಆಹಾರ ಇಲಾಖೆ. ಕ್ಯಾನ್ಸರ್ ಕಾರಕ ರಾಸಾಯನಿಕ ಬಣ್ಣ ಮಿತಿಮೀರಿ ಬಳಕೆ, 35,639 ಆಹಾರದ ಮಾದರಿ ಪ್ರಯೋಗಾಲಯಕ್ಕೆ. ಉತ್ತರ ಕನ್ನಡ ಹಲವು ಜಿಲ್ಲೆಗಳಲ್ಲಿ ಮಳೆರಾಯನ ಆರ್ಭಟ, ಕೊಚ್ಚಿ ಹೋದ ಬಿತ್ತನೆ ಬೀಜ, ಉಕ್ಕಿ ಹರಿದ ಹಳ್ಳ, ಅಪಾರ ಬೆಳೆ ನಷ್ಟ, ಜಾನುವಾರುಗಳು ಸಾವು.